ನಮಸ್ತೆ. 24/8/2024 ಶನಿವಾರ ಕೃಷ್ಣ ಪಕ್ಷ. ಇವತ್ತು ಪಂಚಮಿ ತಿಥಿ ಬೆಳಗ್ಗೆ 7:52:03 ಆನಂತರ ಬರೋದು ಷಷ್ಠಿ. ಈ ಷಷ್ಠಿ ಆದ ಮೇಲೆ ಬರೋದು ಅಂದರೆ 6ನೇ ತಿಥಿ ಆದ ನಂತರ ಬರೋದು ಸಪ್ತಮಿ. ಇದರಲ್ಲೂ ಸಮಯಗಳನ್ನು ನೋಡಬಹುದು. ಬರೀ ಹೋರೆ ಮಾತ್ರ ಅಲ್ಲ, ಬರೀ ನಕ್ಷತ್ರ ಮಾತ್ರ ಅಲ್ಲ, ಈ ತಿಥಿಗಳಲ್ಲೂ ಕೂಡ ವಿಷಘಟಿಕಾ ಕಾಲ ಅಂತ ಬರುತ್ತದೆ. ಇವತ್ತಿನ ನಕ್ಷತ್ರ ಅಶ್ವಿನಿ. ಸಂಜೆ 6:05:30 ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಸುಖ ಉಂಟು, ಚೆನ್ನಾಗಿದೆ. ಆನಂತರ ಭರಣಿ ನಕ್ಷತ್ರ. ಇದು ಕಾರ್ಯಸಿದ್ಧಿಯು ಸ್ವಲ್ಪ ಧನ ವ್ಯಯವೂ ಕೊಡುತ್ತದೆ, ಆದರೂ ಮೋಸ ಇಲ್ಲ. ಇವತ್ತು ಅಶ್ವಿನಿ ಭರಣಿ 2 ಶುಭವಾಗಿದೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:08, ಸೂರ್ಯ ಅಸ್ತಮನ ಸಂಜೆ 6:35. ಇದರಲ್ಲಿ ನಾವು ನೋಡಿದಂತೆ ಇವತ್ತಿನ ದಿನ ಪ್ರಕಾರ ಯೋಗ ಕಾರಣಗಳು ಅನ್ನುವ ಕೆಲವು ವಿಷಯಗಳೆಲ್ಲ ಇರುತ್ತದೆ. ಕೆಲವರು ಅದರ ಕಡೆಯೂ ಹೋಗೋದಿಲ್ಲ. ಅದು ಏನೋ ಗೊತ್ತಿಲ್ಲ, ಹೋರ ಅಂತ ಇದ್ದಾರೆ. ನಮಗೆ ಕೋಪ ಎಲ್ಲ ಇಲ್ಲ, ಆದರೂ ಅದನ್ನು ದಾಟಿ ಇನ್ನೂ ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಇವತ್ತಿನ ಯೋಗ ಪ್ರಕಾರ ಗಂಡೆ ಯೋಗವಿದೆ. ಅದು 6:09 ಅದು ಆದ ನಂತರ ವೃದ್ಧಿ ಯೋಗ. ಈ ರೀತಿ ಎಲ್ಲ ಬಂದಿರುವಂಥ ಈ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಅದಕ್ಕೆ ಮುಂಚೆ ಇವತ್ತಿನ ರಾಶಿ ಮೇಷರಾಶಿ. ಬೆಳಿಗ್ಗೆ 6:08 ದಿನ ಪೂರ್ತಿ ಮೇಷರಾಶಿ. 6:08 6:57 ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ 12:30 ಮಧ್ಯಾಹ್ನದವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 6:06 ಅಶ್ವಿನಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿತದೆ. ಸಂಜೆ 6:06 ಮೇಲೆ ರಾತ್ರಿ 11:43 ಭರಣಿ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 5:21 ಭರಣಿ ನಕ್ಷತ್ರ 2ನೇ ಪಾದ. ಆನಂತರ ದಿನ ಪೂರ್ತಿ ಅಂದರೆ ನೈಟ್ ಫುಲ್ ಭರಣಿ ನಕ್ಷತ್ರ 3ನೇ ಪಾದವಿದೆ. ಹಂಗಾಗಿ ಇವತ್ತು ಅಶ್ವಿನಿ ಭರಣಿ ಈ ನಕ್ಷತ್ರಗಳಿದೆ. ಫಸ್ಟೇ ನಾವು ಕೊಟ್ಟಿದ್ವಿ. ಅಶ್ವಿನಿ ನಕ್ಷತ್ರ ಸಂಜೆ 6:05 ಆನಂತರ ಭರಣಿ ನಕ್ಷತ್ರ ಅಂತ. ಇದರಲ್ಲಿ 100% ಕೆಟ್ಟ ಟೈಮ್ನ ನೋಡೋಣ. ಇದರಲ್ಲಿ ನಾವು ಪದೇ ಪದೇ ಹೇಳುವಂಥದ್ದು ಏನಂತಂದರೆ, ಎಲ್ಲ ಯೋಗಗಳಿರುತ್ತದೆ, ಆದರೆ ಯೋಗಗಳು ಬರುವ ಸಮಯದಲ್ಲಿ ಶುಭವಾಗಿರಬೇಕು ಸಮಯ. ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಗೋಧೂಳಿ ಮುಹೂರ್ತ, ಸಾಯನ ಸಂಧ್ಯಾ ಕಾಲ, ಅಮೃತ ಗಳಿಗೆ, ನಿಶ್ಚಿತ ಮುಹೂರ್ತ, ಗುಳಿಕೆ ಕಾಲ, ಇದೆಲ್ಲ ಶುಭವೇ. ಅದೇ ಥರ 9 ಗ್ರಹಗಳಲ್ಲಿ ರಾಹು ಕೇತು ಬಿಟ್ಟು ಮಿಕ್ಕಿದ ಎಲ್ಲ ಗ್ರಹಗಳು ಹೋರೆಯೂ ಇರುತ್ತದೆ. ಆದರೆ ಹೋರೆ ನೋಡಿದ್ರೆ ಮಾತ್ರ ಸಾಲದು. ಶುಭ ಹೋರೆ, ಗುರು ಹೊರೆ ಅಂತೀವಿ, ಶುಕ್ರ ಹೊರೆ ಅಂತೀವಿ, ಬುಧ ಮತ್ತು ಚಂದ್ರ ಈ ಹೋರೆಗಳು ಅಂತೀವಿ. ಆದರೂ ಆ ಹೋರೆಗಳು ಬರುವ ಸಮಯದಲ್ಲಿ ಸಮಯ ಶುಭವಾಗಿದ್ದರೆ ಮಾತ್ರನೇ. ಸಪೋಸ್ ಮೃತ್ಯು ಪಂಚಕ ಅಂತ ಇದ್ದರೆ ಆ ಸಮಯಕ್ಕೆ ಆ ಯೋಗ ಶುಭವಾಗಿರಲ್ಲ, ಅಂದರೆ ಹೋರೆಯ ಯೋಗ. ಇದನ್ನು ತಿಳ್ಕೋಬೇಕು. ಬರೀ ಯೋಗ ಅಂತಂದರೆ ಅಂದರೆ ಹೋರ ಅಂತಂದರೆ ಶುಭವಲ್ಲ. ಅದಕ್ಕೆ ಇದನ್ನು ನಾವು ವಿಂಗಡಿಸಿ ಮಾಡಿರ್ತೀವಿ. ಡೌಟ್ ಇರುವವರು ಖಂಡಿತ ಬಂದು ನೋಡ್ಬೋದು ನಮ್ಮಲ್ಲೇ. ಈಗ ನಾವು ಬರೋಣ. ಇದರಲ್ಲಿ 100% ಕೆಟ್ಟೋದು, 100% ಒಳ್ಳೆಯದು ವಿಷಯಕ್ಕೆ ಬರೋಣ. ಫಸ್ಟ್ ನಾವು 100% ಒಳ್ಳೆಯದು ಅಂತ ಸಮಯಕ್ಕೆ ಹೋಗ್ಬಿಡೋಣ. ಯಾಕೆಂದರೆ ಶುಭ ಸಮಯಗಳು ಅಂತಂದರೆ ಸಿಗೋದು ಕಷ್ಟ. ಯಾರೇ ಆದರೂ ಫಸ್ಟು ಯಾವ ಟೈಮಿಗೆ ಆ ಕಾರ್ಯ ಮಾಡೋಣ, ಈ ಕಾರ್ಯ ಮಾಡೋಣ ಅಂತ ಕೇಳ್ತಾರೆ. ಇವತ್ತು ಬೆಳಿಗ್ಗೆ 7ರಿಂದ 9:13 ಶುಭವಾಗಿದೆ. 10:50 11:50 ಶುಭವಾಗಿದೆ. ಮಧ್ಯಾಹ್ನ 3:54 ರಾತ್ರಿ 1:46 ಶುಭವಾಗಿದೆ. ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3:17 ಬೆಳಗ್ಗೆವರೆಗೂ ಶುಭವಾಗಿದೆ. ಇದರಲ್ಲಿ ಬರುವ ಹೋರೆಗಳು ಮಾತ್ರನೇ ಒಳ್ಳೆಯದು.
ಇದರಲ್ಲಿ ಅಶುಭವಾಗಿರುವಂಥ 100% ಅಶುಭ ಅಂತ ಹೇಳುವ ಆ ಸಮಯದಲ್ಲಿ ಬರುವ ಹೋರೆಗಳು ಶುಭವನ್ನು ಕೊಡುವ ಶಕ್ತಿ ಇಲ್ಲದೆ ಹೋಗುತ್ತದೆ. ಉದಾಹರಣೆ ನೋಡೋಣ. 6:08 6:58 ದುರ್ಮುಹೂರ್ತ, 9:15 10:48 ರಾಹುಕಾಲ. ಅದೇ ಸಮಯದಲ್ಲಿ 11:52 ಅಲ್ಲಿಂದ ಮಧ್ಯಾಹ್ನ 2:04 ಮೃತ್ಯು, ಮಧ್ಯಾಹ್ನ 1:55 3:29 ಯಮಕಂಡ ಕಾಲ, ಮಧ್ಯಾಹ್ನ 2:24 3:52 ನಕ್ಷತ್ರ ವಿಷಘಟಿಕಾ ಕಾಲ, ರಾತ್ರಿ 1:48 ಲೇಟ್ ನೈಟ್ 3:15 ಗೌರಿ ಪಂಚಾಂಗ ಪ್ರಕಾರ ವಿಷಕಾಲ. ಇದರಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತಂದರೆ ರಾಹುಕಾಲ, ಯಮಕಂಡ ಕಾಲ, ಗೌರಿ ಪಂಚಾಂಗ ಪ್ರಕಾರ ಬರುವ ಕೆಲವು ವಿಷಯಗಳು ವಿಷಘಟಿಕಾ ಕಾಲ ಅಂದರೆ ವಿಷಕಾಲ ಅಂತಂತೀವಿ, ದುರ್ಮುಹೂರ್ತ ಸಮಯ, ಇನ್ನೂ ಬೇಕಾದಷ್ಟಿದೆ, ಚೋರಕಾಲ ಅಂತ, ಚೋರಕಾಲ, ರೋಗಕಾಲ, ಈ ಥರ ವಿಷಯಗಳೆಲ್ಲ ಅದರಲ್ಲಿ ಗಮನಿಸಬೇಕು. ಇದರಲ್ಲಿ ಈಗ ನಾವು ಕೊಟ್ಟಿದ್ದೆಲ್ಲ 100% ಕೆಟ್ಟದ್ದು. ಇದರಲ್ಲಿ ಶುಭ ಹೋರೆಗಳು ಬಂದರೂ ಕೂಡ ಉಪಯೋಗ ಇಲ್ಲ. ಉದಾಹರಣೆ ಗುರು ಶುಕ್ರ ಹೋರೆಗಳು ಬಂದರೂ ನಮಗದು ಶುಭವಲ್ಲ ಅಂತ ತಿಳ್ಕೋಬೇಕು. ಆದ್ದರಿಂದಾಗಿ ಯಾರೇ ಆದರೂ ಬರೀ ಹೊರೆ ಅಂತ ಒದ್ದಾಡಬೇಡಿ. ಈಗ ಉದಾಹರಣೆ ಇವತ್ತೇ ನೋಡೋಣ. ಗುರು ಹೊರೆ 7:10 8:13 ಈ ಸಮಯದಲ್ಲಿ ಅಂದರೆ 6:58 ಮಾತ್ರ ದುರ್ಮುಹೂರ್ತ, ಆಮೇಲೆ ಶುಭವಾಗಿದೆ. ಆದ್ದರಿಂದ ಈ ಮುಹೂರ್ತ, ಈ ಹೊರೆಯನ್ನು ಶುಭ ಅಂತ ತಿಳ್ಕೋಬೋದು. ಅದೇ ಸಮಯದಲ್ಲಿ ಶುಕ್ರ ಹೊರೆ ಬರುತ್ತದೆ 10:17 11:20 ಈ 10:17 11:20 ಶುಕ್ರ ಹೊರೆ ಇದೆ ಅಂತಂದರೆ 9:15 10:48 ಗೌರಿಯ ಪಂಚಾಂಗ ಪ್ರಕಾರ ವಿಷಕಾಲ ಅಂತ ಬರೋದರಿಂದ ಅದರಲ್ಲಿ ವಿಷಕಾಲದಲ್ಲಿ ಇರುವ 10:48 ಶುಭವಾಗಿಲ್ಲ. ಅಂದರೆ ಏನರ್ಥ, 10:17 10:48 ಶುಭವಾಗಿಲ್ಲ. ಹಾಗಾಗಿ ಶುಕ್ರ ಹೊರೆ ಅಂತ ತಕ್ಷಣ ಅದು ಒಳ್ಳೆಯದು ಮಾಡುತ್ತದೆ ಅಂತ ಅರ್ಥವಲ್ಲ. ಶುಕ್ರ ಹೊರೆಯಲ್ಲಿ ಇರುವ ಕೆಟ್ಟೋದನ್ನು ದೂರ ಹಾಕಿ ಆಮೇಲೆ ನೋಡಬೇಕು. ಈಗ ಊಟ ಮಾಡ್ತೀವಿ ಅಂದರೆ ಸಾರು ಹಾಕ್ಕೊಳ್ತೀವಿ ಅಂತಂದರೆ ಕರಿಬೇವು ಒಳ್ಳೆಯದೇ, ಅನುಕೂಲವೇ, ಶುಭವೇ, ವಿಟಮಿನ್ಸ್ ಇದೆ. ಆದರೂ ಕರಿಬೇವನ್ನು ಎತ್ತಾಕ್ಬಿಟ್ಟು ನಾವು ನೋಡಲ್ವಾ, ತಿನ್ನಲ್ವಾ? ಆ ರೀತಿ ಗುರು ಹೊರೆ ಆಗಲಿ ಶುಕ್ರ ಹೊರೆ ಆಗಲಿ ಅದು ಬರುವ ಸಮಯದಲ್ಲಿ ವಿಷಕಾಲಗಳು ಕೆಟ್ಟೋದು ಇದೆ ಅಂತ ನೋಡಬೇಕು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆ ನೋಡೋಣ. ಅಮೃತಗಳಿಗೆ ಅಂತಂತೀವಿ 11:26 12:55 ಇರ್ತದೆ. ಆದರೂ ಇದು ಶುಭವಾ ಅಂತಂದರೆ 11:52 2:04 ಮೃತ್ಯು ಪಂಚಕವಿದೆ. ಆದ್ದರಿಂದ ಏನಾಗುತ್ತೆ, 11:26 11:51 ಮಾತ್ರನೇ ಶುಭವಾಗಿರುತ್ತದೆ. 12:55 ಶುಭವಾಗಿಲ್ಲ. ಯಾಕೆಂತಂದರೆ 11:26 12:55 ಅಮೃತಗಳಿಗೆ ಇದ್ದರೂ ಕೂಡ 11:52 2:04 ಮೃತ್ಯು ಇದೆ. ಹಾಗಾಗಿ ಹೊರೆ ಅಂತ ನೀವೆಲ್ಲ ಒದ್ದಾಡೋದು ಸರಿಯಾಗಿಲ್ಲ. ಯಾಕೆಂದರೆ ನಮ್ಮವರೇ ಒಬ್ಬರು ತಿಳಿಸಿದ್ರು ಈ ಥರ ಅಂತ. ಇದನ್ನೆಲ್ಲ ನಾವು ಫಿಲ್ಟರ್ ಮಾಡಿ ಮಾತ್ರನೇ ಒಳ್ಳೆಯ ಟೈಮ್ನ ಕೊಡ್ತಾಯಿದ್ವಿ ನಿಮಗೆ. ಏನು ಅಂತಂದರೆ ಬಾಯಿಂದ ಹೇಳಿರಲ್ಲ, ಅದರಿಂದ ನಿಮಗೆ ಇದೆಲ್ಲ ಗೊತ್ತಾಗಿಲ್ಲ. ಇದನ್ನು ತಿಳ್ಕೊಳ್ಳಿ. ಮತ್ತೆ ನಾವು ನೋಡುವಂಥ ಸಮಯ ಶುಭ ಸಮಯ ಅಂತಂದರೆ ಇದರಲ್ಲಿ ಕೆಟ್ಟ ಟೈಮಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಇದ್ದರೂ ಅದು ಶುಭವೇ. ಅದರಲ್ಲಿ ಪ್ರಾರಂಭ ಮಾಡಬೇಕಷ್ಟೇ, ಕೆಟ್ಟ ಟೈಮಲ್ಲಿ ನಿಲ್ಲಿಸಬೇಕಾಗಿಲ್ಲ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇದರಲ್ಲಿ ನಾವು ಎಂದಿನಂತೆ ಹೇಳುವ ಅಭಿಜಿತ್ ಮುಹೂರ್ತ ಅಂತಂತೀವಿ. ಇದು ಹೆಚ್ಚು ಕಮ್ಮಿ ಮಧ್ಯಾಹ್ನ ಟೈಮಲ್ಲಿ ಬರುತ್ತದೆ. ಇವತ್ತು ಬರೋದು 11:57 ಬೆಳಗ್ಗೆಯಿಂದ, ಅಂದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಟೈಮು ಅಂತ ಇಟ್ಕೊಳ್ಳಿ. 12:47 ಅಭಿಜಿತ್ ಮುಹೂರ್ತ ಇದೆ. ಸರಿ, ಈ ಅಭಿಜಿತ್ ಮುಹೂರ್ತ ಕರೆಕ್ಟಾ ಅಂದರೆ ಸಾಮಾನ್ಯವಾಗಿ ಎಷ್ಟೇ ದೋಷಗಳು ಇದ್ದರೂ ಅಭಿಜಿತ್ ಮುಹೂರ್ತದಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದು ಋಷಿಗಳ ವಾಕ್. ಆದರೂ ನಾವು ಅದರಲ್ಲೂ ಕೂಡ ಫಿಲ್ಟರ್ ಮಾಡ್ತೀವಿ. ಹೆಂಗೆ ಅಂತಂದರೆ
11:52ರಿಂದ ಮೃತ್ಯು ಪಂಚಕ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಶುಭ ಅಂದರು ಶುಭಗಳನ್ನು ಸೂಚನೆ ಮಾಡಿದ್ರು ಕೂಡ ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ಮಾಡಬೇಕು. ಯಾಕೆಂತಂದರೆ 11:57ಕ್ಕೆ ಅಭಿಜಿತ್ ಸ್ಟಾರ್ಟ್ ಆಗುತ್ತದೆ. ಅದಕ್ಕೂ ಮುಂಚೆಯೇ 11:52ರಿಂದ ಮೃತ್ಯು ಸ್ಟಾರ್ಟ್ ಆಗಿರುತ್ತದೆ. ಹಾಗಾಗಿ ಇದೆಲ್ಲ ಗಮನಿಸಲ್ಲ ಕೆಲವರು. ಬರೀ ಹೋರೆ ಅಂತ ಒದ್ದಾಡ್ತಾರೆ. ಹೋರೆ ಇದ್ದರೂ ಅದರಲ್ಲಿ ಇಂಥದ್ದು ಘಟನೆಗಳು ಬಂದರೆ ಅಂದರೆ ಕೆಟ್ಟ ಟೈಮು. ಕೆಟ್ಟ ಟೈಮ್ ಅಂದರೆ ಏನರ್ಥ? ನಕ್ಷತ್ರ ವಿಷಘಟಿಕಾ ಕಾಲ ಅಂತೀವಿ, ಅಂದರೆ ವಾರ್ಜ್ಯ ಅಂತಂತೀವಿ, ಅಥವಾ ತ್ಯಾಜ್ಯ ಅಂತ ಅಂತಾರೆ, ಮತ್ತು ವಿಷಕಾಲ ಅಂತ, ಮೃತ್ಯು ಪಂಚಕ ಅಂತ, ದುರ್ಮುಹೂರ್ತ ಅಂತ, ರಾಹು ಕಾಲಗಳು ಅಂತ. ಇದನ್ನೆಲ್ಲ ಸಪ್ರೇಟ್ ಮಾಡಿ ಈ ಸಮಯದಲ್ಲಿ ಅದು ಬರಬಾರದು, ಶುಭ ಸಮಯ, ಇದನ್ನು ಫಿಲ್ಟ್ರ್ ಮಾಡಲೇಬೇಕು. ಯಾವಾಗಲೂ ಹೋರೆ ಅಂತ ನೀವು ಒದ್ದಾಡಿದ್ರೆ ಕೆಟ್ಟ ಟೈಮಲ್ಲೇ ಮಾಡ್ದಂಗೆ ಇರ್ತದೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ವಿಷಯಗಳು ನೋಡಿದ್ವಿ. ಇದೆಲ್ಲ ಏನಕ್ಕೆ ಅಂತಂದರೆ ನಮ್ಮಲ್ಲಿ ಸುಮಾರು ಜನ ಹೋರೆ ಮಾತ್ರನೇ ನೋಡ್ತಾರೆ. ಕಲ್ತಿರೋದು ಆ ಟೈಮ್ಗೆ ಅಷ್ಟು ಕಲ್ತಿರ್ತಾರೆ. ಅದರಿಂದ ಹೋರೆ ಅಂತ ಅದನ್ನು ಒದ್ದಾಡೋದು. ಬೇರೆ ವಿಷಯಕ್ಕೆ ಬರೋಣ. ಯಾಕಂದರೆ ಈ ವಿಷಯಕ್ಕೆ ನಮಗೆ ಕೋಪ ಇಲ್ಲ. ಎಲ್ಲ ತಿಳಿದಿದ್ರೆ ಇದನ್ನು ನೋಡೋಕೆ ಬರ್ತಿರಲಿಲ್ಲ, ನಮ್ಮ ಹತ್ರ ಬರ್ತಿರಲಿಲ್ಲ. ಆದರೂ ಏನಿದೆ ಅಂತ ತಿಳ್ಕೊಂಡು ಕೇಳಿಕೊಂಡು ಮಾಡೋದು ಅದು ಉತ್ತಮ ಅಂತ. ಈಗ ನಾವು ನೋಡುವಂಥದ್ದು ಮತ್ತೆ ಏನಂತಂದರೆ ತಾರಾ ಮತ್ತು ಚಂದ್ರಬಲ. ಇವತ್ತು ಶನಿವಾರ ಅಂತ ಎಲ್ಲರಿಗೂ ಗೊತ್ತಿದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ಇವತ್ತು ನೋಡ್ಕೊಳ್ಳೋಣ. ನಾವು ಫಸ್ಟೇ ಹೇಳಿದಂತೆ ಇವತ್ತಿನ ನಕ್ಷತ್ರ ಪ್ರಕಾರ ರಾಶಿಯಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. 1ನೇ ಡಿಗ್ರಿಯಿಂದ ಅದು ಪ್ರಾರಂಭವಾಗುತ್ತದೆ. ಮೇಷರಾಶಿಯಲ್ಲಿ ಇದೆ. 9 ಪಾದಗಳಲ್ಲಿ ಇದು 1. ಹಂಗೇಂತಂದಾಗ ಅಶ್ವಿನಿ ನಕ್ಷತ್ರ ಇವತ್ತು 6:05:30 ಅಂತ. ಅದು ಇರುವ ಈ ಸಮಯದಲ್ಲಿ, ಅಂದರೆ ಈ ದಿನದಲ್ಲಿ ಸುಮಾರು ಹೆಚ್ಚು ಕಮ್ಮಿ 6:06 ಅಂತ ತಿಳ್ಕೊಬೋದು. ಯಾಕೆಂತಂದರೆ ಕರೆಕ್ಟ್ ಸೆಕೆಂಡ್ ಅನ್ನೋದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿವರೆಗೂ ನೋಡ್ಕೊಳ್ಳೋಣ. ಹಂಗಾಗಿ 6:06 ಇವತ್ತು ಅಶ್ವಿನಿ ನಕ್ಷತ್ರದವರೆಗೆ ಜನ್ಮತಾರೆಯಾಗಿದೆ. ಜನ್ಮತಾರೆ ಅಂದರೆ 3 ಇದೆ. ಇದರಲ್ಲಿ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ ವಿಷಯಗಳಿದೆ. ಇದನ್ನೆಲ್ಲ ನಾವು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಆ ಜನ್ಮ, ಅನುಜನ್ಮ, ತ್ರಿಜನ್ಮಗಳಲ್ಲಿ ಮದುವೆ ಮುಂತಾದ ಕಾರ್ಯಗಳನ್ನು ಮಾಡಬಾರದು. ಆದರೂ ಕೆಲವು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಧಾರಾಳವಾಗಿ ಮಾಡ್ಬೋದು. ಮೊನ್ನೆದಾನೇ ನಾವು ಅಶುಭ ಸಮಯಗಳು ಬರುತ್ತದೆ, ಮರಣ ಯೋಗ ಬರುತ್ತದೆ, ಅದರಲ್ಲಿ ಏನಾದ್ರು ಮಾಡ್ಬೋದಾ ಅಂತ ಕೇಳಿದಕ್ಕೆ ನಾವು ಅದನ್ನು 3 ದಿನ 4 ದಿನ ಕಂಟಿನ್ಯೂ ಆಗಿ ಹೇಳಿದ್ವಿ. ಕೋರ್ಟ್ ಆರ್ಡರ್, ಸರ್ಕಾರದ ಆರ್ಡರ್, ಡಾಕ್ಟ್ರದು ಮೇಯ್ನದು, ಇಂಥದ್ದೆಲ್ಲ ನಾವು ಪರಿಪಾಲಿಸಲೇಬೇಕು. ಕೆಟ್ಟ ಟೈಮ್ ಆದರೂ ಡಾಕ್ಟ್ರು ಮನಸ್ಸು ಮಾಡಿದ್ರೆ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಟೈಮಿಂಗ್ಸ್ನ. ಅದು ಕೂಡ ನಮಗೆ ಟೈಮ್ ಇರಬೇಕು, ಅಂದರೆ ನಮ್ಮ ಟೈಮ್ ಚೆನ್ನಾಗಿರಬೇಕು ಅಂತ. ಹೀಗಾಗಿ ಇಷ್ಟು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಹಂಗೆ ಅಂತ ನೋಡ್ತೀವಿ. ಇವತ್ತಿನ ದಿನದಲ್ಲಿ ಶುಭವಾಗಿದೆ. ಖಂಡಿತವಾಗಿ ಪರಮ ಮಿತ್ರ ಧಾರೆಯಾಗಿ ಶರೀರ ಸುಖವಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದವನ್ನು ನೋಡೋಣ. ಮಿತ್ರಧಾರೆಯು ಶರೀರ ಸುಖವೂ ಉಂಟು. ಆ ನಂತರ ಕೂಡ ಭರಣಿ ನಕ್ಷತ್ರ ಬಂದ ಮೇಲೆ ಕೂಡ ಪರಮ ಮಿತ್ರ ಧಾರೆಯಾಗಿದೆ. ಆದ್ದರಿಂದ ಇವತ್ತು ದಿನಪೂರ್ತಿ ಶುಭವಾಗಿದೆ. ಆದರೂ ಶನಿವಾರ ಅಂತ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ನಿಮಗೆ ಈ ದಿನದಲ್ಲಿ ಮಿತ್ರಧಾರೆ ಉಂಟು. ಸ್ವಲ್ಪ ವ್ಯಯವಿದೆ, ಆದರೂ ದಿನಪೂರ್ತಿ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಜನನವಾದವರಿಗೆ ಟೆನ್ಷನ್ ಇದೆ, ವ್ಯಯವಿದೆ. ಇದನ್ನು ಸರಿಯಾಗಿ ಗಮನಿಸಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1, 2 ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲವಿದೆ. ಸ್ವಲ್ಪ ವ್ಯಯ, ಖರ್ಚುಗಳಿದೆ. ಖರ್ಚೆಲ್ಲ ನಿಮ್ಮ ಕಂಟ್ರೋಲಲ್ಲಿ ಮಾಡ್ಕೋಬೋದು. ನಂತರ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದ. ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಸಂಜೆ 6:06 ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿ ಈ ರೀತಿ ಇದೆ. ಆದರೂ ಇವತ್ತಿನ ದಿನ ಒಂದು 40% ಮಾತ್ರನೇ ಚೆನ್ನಾಗಿರೋದು, ಅಂದರೆ ಶುಭವಲ್ಲ ಅಂತ ಅರ್ಥಕ್ಕೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ
ಕ್ಷೇಮವು ಇಷ್ಟಾರ್ಥ ಸಿದ್ಧಿ ಎಲ್ಲ ಉಂಟು. ಅದೇ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಕ್ಷೇಮವಿದೆ. ಉದ್ಯೋಗ ಅಭಿವೃದ್ಧಿ ಅಂದರೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಮಾಡುವ ಕಸುಬಲ್ಲಿ ಅನುಕೂಲ ಸಂಜೆಯವರೆಗೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತಿದೆ. ವಿಪತ್ತು ಅನ್ನೋದು ಏಟು ಗಾಯ ಮಾತ್ರ ಅಲ್ಲ, ಸ್ವಲ್ಪ ನಷ್ಟವಾಗೋದು ಅಥವಾ ಅನಾನುಕೂಲವಾಗಿ ನಮಗೆ ಕಾಣಿಸೋದು, ಇದೆಲ್ಲ ಆ ಲೆಕ್ಕಕ್ಕೆ. ವಿಪತ್ತು ಅಂದ ತಕ್ಷಣ ಏಟು ಗಾಯಗಳು ಅಂತ ತಿಳ್ಕೊಬೇಡಿ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಗೆ ಏನು ತೊಂದರೆಗಳಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ, ಶುಭವಾಗಿದೆ ಸಂಜೆಯವರೆಗೂ. ಮಖ ನಕ್ಷತ್ರ ಸಿಂಹ ರಾಶಿ ನಿಮಗೆ ಜನ್ಮತಾರೆಯು ಕಾರ್ಯ ತಡೆಯೂ ಉಂಟು 6 ಗಂಟೆವರೆಗೆ. ಸ್ವಲ್ಪ ಆತರ ಪಡದೆ ನಿಧಾನವಾಗಿ ಯೋಚನೆ ಮಾಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಇವತ್ತು ಪರಮ ಮಿತ್ರ ಧಾರೆಯಾಗಿ ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ, ಮತ್ತು ಅದು ಆದಮೇಲೆ ಪರಮ ಮಿತ್ರಧಾರೆ. ದಿನ ಪೂರ್ತಿ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಅನುಕೂಲಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ಟೆನ್ಷನ್ ಉಂಟು. ಟೆನ್ಷನ್ ಬಿಟ್ಬಿಡಿ, ಔಷಧಿನ ಸರಿಯಾಗಿ ತಗೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಸಂತೋಷ ಇಂಥದ್ದೆಲ್ಲ ಉಂಟು ಸಂಜೆಯವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ, ಸುಖವೂ ಇದೆ, ಸಂತೋಷವೂ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಇದರಲ್ಲಿ ಜನನವಾದ ನಿಮಗೆ ಇವತ್ತು ಪ್ರತ್ಯೇಕ್ತಾರೆ, ಅಂದರೆ ಅಷ್ಟು ಖುಷಿಯಾಗಿ ಆಗುವಂಥ ಕೆಲಸಗಳಲ್ಲ. ಯೋಚನೆ ಮಾಡ್ಕೊಳ್ಳಿ, ಇವತ್ತು ಬೇಕಾದ ಇನ್ನೊಂದು ದಿನಕ್ಕೆ ಹೋಗೋಣ ಅಂತ. ವಿಶಾಖ ನಕ್ಷತ್ರ ತುಲಾರಾಶಿ ಕ್ಷೇಮ ಉಂಟು, ಸುಖವೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತಿನ ದಿನಕ್ಕೆ ಕ್ಷೇಮವು, ಶತ್ರುನಾಶವೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಇವತ್ತು ಶುಭ ದಿನವಲ್ಲ, ಎಚ್ಚರವಾಗಿರಬೇಕು. ವಿಪತ್ತು ಅಂತ ಬರುತ್ತದೆ, ಅಂದರೆ ವಿಪತ್ತು ಅಂದರೆ ಏಟು ಗಾಯ ಮಾತ್ರ ಅಲ್ಲ, ನಾವು ಪದೇ ಪದೇ ಹೇಳ್ತಾ ಇದ್ವಿ. ಅನಾನುಕೂಲದ ದಿನವಿದು, ಶುಭವಾಗಿ ಮಾಡಿಕೊಳ್ಳೋದು ನಮ್ಮ ಕೈಲಿದೆ, ನೋಡ್ಕೊಂಡು ಮಾಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತುಂಟು, ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ, ಆದರೂ ಜನ್ಮತಾರೆ ಇದೆ. ಆದ್ದರಿಂದ ತಲೆ ಸ್ನಾನ ಮಾಡ್ಕೊಳ್ಳಿ, ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ ಅಷ್ಟೇ, ಆದರೂ ಶುಭವಾಗಿದೆ. ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ, ಆದರೂ ದಿನ ಪರವಾಗಿಲ್ಲ, ಮೋಸ ಇಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಮಕರ ರಾಶಿ ಅಂತಂದರೆ 2, 3, 4ನೇ ಪಾದಗಳು. ಇವತ್ತು ದಿನವೆಲ್ಲ ಚೆನ್ನಾಗಿದೆ. ಊಟ ತಿಂಡಿನ ಮಾತ್ರ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತ ಅನುಕೂಲವಿದೆ, ಲಾಭವಿದೆ, ಆದರೂ ಟೆನ್ಷನ್ ಮಾಡ್ಕೋಬೇಡಿ. ಯಾಕೆಂದರೆ ನಾವಾಗಿ ಟೆನ್ಷನ್ ಮಾಡ್ಕೊಳ್ತೀವಿ ಅಂತ. ಯಾಕೆಂದರೆ ಅಶ್ವಿನಿ ಕೂಡಿ ಬಂದಿದೆ, ಆದ್ದರಿಂದ ಆರೋಗ್ಯನೂ ಕೆಡಿಸ್ಕೊಳ್ತೀರ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ, ಆದರೂ ಊಟ ತಿಂಡಿ ಮಾತ್ರೆಗಳು ಅದನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತ ಅನುಕೂಲ, ಅದನ್ನು ಹೆಚ್ಚಿನ ದೋಷಗಳಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಖಂಡಿತ ಅಷ್ಟೊಂದು ಹೇಳಿಕೊಳ್ಳುವಂಥ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಕ್ಷೇಮವುಂಟು, ದ್ರವ್ಯ ಲಾಭವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮ, ಧನಹಾನಿ ಇಂಥದ್ದೆಲ್ಲ ಇದೆ. ಇದು ಒಂದು ಥರ ಮಿಕ್ಸ್, ಇದು 50% ಮಾತ್ರ ಓಕೆ ಅಂತ ಅನ್ಬೋದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 4 ಪಾದಗಳು ಮೀನರಾಶಿಯಲ್ಲೇ ಇರುತ್ತದೆ. ಖಂಡಿತ ವೇಸ್ಟ್ ಖರ್ಚುಗಳಾಗುವ ದಿನ, ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ.
ಯಾಕೆಂತಂದರೆ ಇವತ್ತು ಶುಭ ಕಾರ್ಯಗಳನ್ನ ಮಾಡೋಕ್ಕೆ, ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕೆ ಉತ್ತಮ ದಿನವಲ್ಲ. ರೇವತಿ ನಕ್ಷತ್ರ, ಮೀನರಾಶಿ. ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಕೈಯಲ್ಲಿರೋದನ್ನ ಭದ್ರವಾಗಿಟ್ಕೊಂಡ್ರೆ ದೋಷವಿಲ್ಲ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.